ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಮಂಡೇ ಆ್ಯಂಡ್ ಇವತ್ತು ಎಲ್ಲರಿಗೂ ಆಲ್ಮೋಸ್ಟ್ ರಜಾ ಇರುತ್ತೆ. ಇವತ್ತು ಈದ್ ಮಿಲಾದ್, ಮುಸ್ಲಿಮ್ಸ್ ಅವರ ಹಬ್ಬ. ನನ್ನ ಸ್ಕೂಲು ಕಾಲೇಜಲ್ಲಿ ಕೊಟ್ಟಿರ್ತಾರೆ, ಇನ್ನೊಂದು ಸ್ಕೂಲು ಕಾಲೇಜಲ್ಲಿ ಕೊಟ್ಟಿರಲ್ಲ. ನಮ್ಮ ಕಾಲೇಜಲ್ಲಂತೂ ಕೊಟ್ಟಿದ್ದಾರೆ ರಜನ. ಆ್ಯಂಡ್ ಇವತ್ತು ನಾನು ಈ ಲಾಗ್ ಮಾಡ್ತಾಯಿದ್ದೀನಿ, ಯಾಕೆ ಅಂತ ಹೇಳ್ತೀನಿ. ಇನ್ನು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ ಆ್ಯಂಡ್ ನಮಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಈ ವಿಡಿಯೋ ಮಾಡ್ತಾ ಇರೋ ರೀಸನ್ ಬಂದು, ಇವತ್ತಿಗೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ 1 ಮಂತ್ ಆಯಿತು. ಅಂದರೆ ಹೋದ ಆಗಸ್ಟ್ 16 ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದು. ಆ್ಯಂಡ್ ಇವತ್ತು ಸೆಪ್ಟೆಂಬರ್ 16. ಸೊ ಅದಕ್ಕೋಸ್ಕರ ನಿಮಗೆ ಹೇಳೋಣ, ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಸೊ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ 1 ವೀಕ್ ಆಗೋಕ್ಕಿಂತ ಮುಂಚೆನೇ 100 ಸಬ್ಸ್ಕ್ರೈಬರ್ಸ್ ಆದರು. ಬಟ್ ಈಗ 4 ವೀಕ್ಸ್ ಅಂದರೆ 1 ಮಂತ್ಗೆ 4 ವೀಕ್ಸ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೌದಲ್ವಾ? ಇರುತ್ತೆ. 4 ವೀಕ್ಸ್ ಆಗ್ತಾ ಬಂತು. ಬಟ್ ಇನ್ನು 155 ಇದೆ. ಅದು ಹೆಂಗೆ 1 ವೀಕ್ ಒಳಗಡೆ 100 ಆಗಿಬಿಟ್ಟು ಈಗ ತಿರ್ಗಾ ಇನ್ನು 3 ವೀಕ್ಸಲ್ಲಿ ಬರೀ 55 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ನೋಡೋಣ ಮುಂದೆ ಯಾವ ಥರ ಸಪೋರ್ಟ್ ಮಾಡ್ತೀರಾ ನೀವು, ಎಷ್ಟು ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅಂತ ಎಲ್ಲ ನೋಡೋಣ. ಆ್ಯಂಡ್ ನಾನು ಇನ್ನೊಂದು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ನನ್ನ ಫಾಲೋವರ್ಸ್ ಅಂದರೆ ಇನ್ಸ್ಟಾಗ್ರಾಮ್ ಫಾಲೋವರ್ಸಲ್ಲಿ ಒಂದು 300 ಸಮಥಿಂಗ್ ಮೇಲೆ ಇದ್ದಾರೆ. ಅಂದರೆ ನಂಗೆ ಗೊತ್ತಿರೋರೇ. ಎಕ್ಸಾಕ್ಟ್ಲಿ ನಾನು ವ್ಲಾಗ್ಸ್ ಆದ ತಕ್ಷಣ ಇನ್ಸ್ಟಾಗ್ರಾಮ್ಗೆ ಹಾಕಿರ್ತೀನಿ, ಲಿಂಕ್ ಹಾಕ್ಬಿಟ್ಟು ನೋಡಿ ಅಂತ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಒಬ್ಬೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೋತೀನಿ ಅಂದರು. ಎಷ್ಟೊಂದು ಅಂದರೆ 300 ಸಮಥಿಂಗ್ ಇದೆ ಅಲ್ವಾ ನನ್ನ ಫಾಲೋವರ್ಸು. 300 ಅಟ್ಲೀಸ್ಟ್ 300 ಸಬ್ಸ್ಕ್ರೈಬರ್ಸ್ ಆದರೂ ಆಗಿರಬೇಕಾಗಿತ್ತು ಅಂತ ನನಗೆ ಅನಿಸಿದ್ದು. ಬಟ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೊಂದು ಏನೋ ಒಂಥರ ಖುಷಿ, 1 ಮಂತ್ ಕಂಪ್ಲೀಟ್ ಆಯಿತು ಅಂತ. ಇನ್ನೊಂದು ಕಡೆ 1 ಮಂತ್ ಆಗ್ತಾ ಬಂತು, ಬಟ್ ಇನ್ನು ಸಬ್ಸ್ಕ್ರೈಬರ್ಸ್ 155 ಇದ್ದಾರೆ ಅಂತ ಒಂದು ಕಡೆ ಬೇಜಾರು. ನೋಡೋದ ಏನಾಗುತ್ತೆ, ಮುಂದೆ ಜಾಸ್ತಿ ಆಗ್ತಾರೇನೋ ಸಬ್ಸ್ಕ್ರೈಬರ್ಸು. ನಾಳೆ ಇಂಟರ್ನಲ್ಸ್ ಇದ್ದರೂ ಕೂಡ ಈ ಲಾಗ್ ಮಾಡಬೇಕು ಅಂತ ಅಲಾರಾಮ್ ಇಟ್ಕೊಂಡಿದ್ದೆ 10ಗೆ ಅಂತಲೇ. ಬಟ್ ನಾನೀಗ ಮಾಡ್ತಾ ಇರೋದು 2 o'clock ಈ ವಿಡಿಯೋ ಮಾಡ್ತಾಯಿದ್ದೀನಿ. ಒಂಥರ ಖುಷಿ ಆಗ್ತೈತೆ 1 ಮಂತ್ ಆಯಿತು ಅಂತ. ನೆಕ್ಸ್ಟ್ 1 ಮಂತ್ ಅಷ್ಟರಲ್ಲಿ ಅಟ್ಲೀಸ್ಟ್ ಜಾಸ್ತಿ ಏನೂ ಆಸೆ ಪಡಲ್ಲ, ಒಂದು 300 ಆಗಿರ್ತಾರೆ ಅಂತನಾದರೂ ಅನ್ಕೋತೀನಿ. ಪ್ಲೀಸ್ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಆದಷ್ಟು ಹೇಳಿ ಸಪೋರ್ಟ್ ಮಾಡಿ ಗಾಯ್ಸ್. ಆ್ಯಂಡ್ ನಾನು ಹಾಕಿರೋ ಲಾಗ್ಸ್ ಎಲ್ಲ ನಿಮಗೆ ಇಷ್ಟ ಆಗ್ತೈತೆ ಅಂತ ಅನ್ಕೋತಾ ಇದ್ದೀನಿ. ಆ್ಯಂಡ್ ಏನಾದರೂ ಫಾಲ್ಟ್ ಇದ್ದರೆ ಅಥವಾ ಏನಾದರೂ ಕರೆಕ್ಷನ್ಸ್ ಇದ್ದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ನಾನು ಅದನ್ನ ನೆಕ್ಸ್ಟ್ ಟೈಮಿಂದ ಸರಿ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಯಾವ ಥರ ವೀಡಿಯೋಸ್ ಬೇಕು ಅಂತ ಎಲ್ಲ ಹಾಕಿ, ಸ್ವಲ್ಪ ಜನ ಹಾಕಿದ್ದೀರಾ ಯಾವ ಥರ ವೀಡಿಯೋಸ್ ಬೇಕು ಅಂತ. ನಾನು ಅದಕ್ಕಿನ್ನ ರಿಪ್ಲೈ ಮಾಡಿಲ್ಲ. ಆ್ಯಂಡ್ ವೀಡಿಯೋ ಹಾಕ್ತೀನಿ ಕೂಡ, ಸ್ವಲ್ಪ ಅಂದರೆ ಇಂಟರ್ನಲ್ಸ್ ಇದೆಯಲ್ವಾ, ಅದಕ್ಕೆ ಸ್ವಲ್ಪ ಬ್ಯುಸಿ ಇದ್ದೀನಿ. ಪಕ್ಕ ಹಾಕ್ತೀನಿ. ನೀವು ಯಾವ ಥರ ವೀಡಿಯೋಸ್ ಕೇಳ್ತಾ ಇದ್ದೀರಾ ಅದೆಲ್ಲ ಹಾಕ್ತೀನಿ. ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನನಗೆ ಒಂದಷ್ಟು ಸುಮಾರು ಕಮೆಂಟ್ಸ್ಗಳು ಬರ್ತೈತೆ. ಬಟ್ ನನಗೆ ಎಷ್ಟೊಂದು ಅರ್ಥ ಆಗ್ತಾಯಿಲ್ಲ. ಅದು ಏನೇನೋ ಮಾಡ್ತೀರಾ, ನನಗೆ ಏನೂ ಅರ್ಥನೇ ಆಗಲ್ಲ. ಹಂಗೂ ಸ್ವಲ್ಪ ಜನ ಅಂದರೆ ಯೂಟ್ಯೂಬರ್ಸ್ ಇರ್ತಾರೆ ಅಲ್ವಾ, ಸೀನಿಯರ್ಸು, ಅವ್ರ ಹತ್ರನೂ ಕೇಳ್ತೀನಿ ಏನು ಹಿಂಗಂದರೆ ಅಂತ. ಬಟ್ ಅವ್ರಿಗೂ ಅರ್ಥ ಆಗಲ್ಲ. ಅದು ಯಾವ ಥರ ಕಮೆಂಟ್ ಮಾಡ್ತೀರಾ, ಅದಕ್ಕೆ ತಿರ್ಗಾ ಏನೂ ಅರ್ಥ ಆಗಲಿಲ್ಲ ಅಂತ ರಿಪ್ಲೈ ಮಾಡಿದ್ರೆ ತಿರ್ಗಾ ಏನು ಕಮೆಂಟೇ ಹಾಕಲ್ಲ. ಸೊ ಆ ಥರ ಮಾಡಬೇಡಿ, ನೀಟಾಗಿ ಅರ್ಥ ಆಗೋ ಥರ ಕಮೆಂಟ್ ಮಾಡಿ. ಸೊ ನೀವೆಲ್ಲ ಯಾವ ಥರ ವೀಡಿಯೋಸ್ ಬೇಕು ಅಂತ ಜಾಸ್ತಿ ಕಮೆಂಟ್ ಮಾಡಿ ತಿಳಿಸಿ. ಯಾರೂ ಅಷ್ಟು ಕಮೆಂಟ್ ಮಾಡಲ್ಲ. ಯಾವ್ಯಾವ ಥರ ವೀಡಿಯೋ ಹಾಕ್ಬೋದು ನಾನು ಆ ಥರ ಎಲ್ಲ ಹಾಕ್ತೀನಿ. ನೀವು ಯಾವ ಥರ ವೀಡಿಯೋ ಬೇಕು ಅಂತ ಇಷ್ಟಪಡ್ತೀರಾ ಅದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಆ ವೀಡಿಯೋಸ್ನ ಹಾಕಕ್ಕೆ ಟ್ರೈ ಮಾಡ್ತೀನಿ. ಇನ್ನೊಂದೇನು ನನಗೆ ಖುಷಿಯಾಗಿತ್ತು ಅಂದರೆ, 1-2-3 ಜನ ಆಗ್ತಾಯಿದ್ದೀರಾ ವೀಡಿಯೋಸ್ ಹಾಕಲಿಲ್ಲ, ಡೈಲಿ ಲಾಗ್ಸ್ ಹಾಕಲಿಲ್ಲ ಅಂತ ಅಂದರೆ, ಒಂದು ದಿವಸ ಮಿಸ್ ಆದರು ಅಂದರೆ ಮ್ಯಾಮ್ ವೀಡಿಯೋ ಹಾಕಿ, ಯಾಕೆ ವೀಡಿಯೋ ಹಾಕಿಲ್ಲ ಅಂತೆಲ್ಲ ಕಮೆಂಟ್ ಮಾಡ್ತಾಯಿದ್ದೀರಾ. ಅದಂತೂ ನಂಗೆ ತುಂಬ ಖುಷಿ ಆಗ್ತು. ಆ್ಯಂಡ್ 1 ಮಂತ್ ಕಂಪ್ಲೀಟ್ ಆಯಿತು ಇವತ್ತಿಗೆ. ಸೊ ನನಗೂ ತುಂಬ ಖುಷಿ ಇದೆ. ಆ್ಯಂಡ್ 155 ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ಆಗಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ. ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಆ್ಯಂಡ್ ನಾಳೆ ಹೋಗಲಿ ಇನ್ನೊಂದು ಕಂಟೆಂಟ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.